ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗುವಂಥ ಪ್ಲ್ಯಾನ್ ಇತ್ತು ನಮ್ಮದು. ಸೊ ಅದಕ್ಕೋಸ್ಕರ ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆಗೆ ಹೋಗ್ತಾ ಇದ್ದೀವಿ. ರಾಣಿಜೇರಿ ಕ್ಯಾತನ್ಮಕ್ಕಿ ಅಂತ ಶುರುವಾದಂತಹ ಈ ಜರ್ನಿ ಕೊನೆಯಾಗುವಂತಹ ಟೈಮ್ ಬಂತು. ಐ ಥಿಂಕ್ ಈ ರೈಡ್ ನನಗೆ ನೆನಪಿನಲ್ಲಿ ಉಳಿಯುವಂತಹ ರೈಡ್ ನಲ್ಲಿ ಫಸ್ಟ್ ಗೆ ಬರುತ್ತೆ. ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ ಬರುವಂತಹ ಈ ಜಾಗಗಳ ರೈಡ್ ಈ ಎಪಿಸೋಡ್ಗೆನೆ ಮುಕ್ತಾಯವಾಗ್ತಾ ಇದೆ. ಈ ವಿಡಿಯೋದಲ್ಲಿ ನಾವು ಹೋಗಿದ್ದು ಕಳಸದಲ್ಲಿ ಇರುವಂತಹ ಜುಳುಕಲ್ಲು ತೂಗು ಸೇತುವೆಯ ಕಡೆಗೆ. ಹಾಗೇನೆ ಅಲ್ಲಿಂದ ನಮ್ಮ ಪಯಣ ಸಂಸೆ ಟೀ ಎಸ್ಟೇಟ್ ಕಡೆಗೆ ಸಾಗ್ತಾ ಹೋಯಿತು. ಸಂಸೆಯಲ್ಲಿ ಇರುವಂತಹ ಗಣಪತಿ ದೇವಸ್ಥಾನದ ಸೈಡ್ ಹೋಗಿ ನಾವು ಮತ್ತೆ ಬೆಂಗಳೂರು ಕಡೆಗೆ ಕಂಪ್ಲೀಟ್ ಮಳೆಯ ಜೊತೆಗೆ ಹೊರಟ್ವಿ. ಸಂಸೆಯಿಂದ ಬೆಂಗಳೂರಿಗೆ ರಿಟರ್ನ್ ಹೋಗುವಂತಹ ಎಕ್ಸ್ಪೀರಿಯನ್ಸ್ ಮಾತ್ರ ಅನ್ಫರ್ಗೆಟಬಲ್. ಈ ವ್ಯೂನಲ್ಲಿ ನಾವು ಹೋಗ್ತಾ ಇದ್ದೀವಿ. ಏನು ಸಖತ್ತಾಗಿದೆ ಗೊತ್ತಾ ಪ್ಲೇಸ್. ಸೂಪರ್ ಆಗಿರುವಂತಹ ಪ್ಲೇಸ್ ಮಾತ್ರ ನಿಜವಾಗ್ಲೂ. ಈ ಮಾನ್ಸೂನಲ್ಲಿ ಚಿಕ್ಕಮಗಳೂರನ್ನ ಮಿಸ್ ಮಾಡ್ಕೋಬೇಡಿ. ಕ್ಯಾತನ್ಮಕ್ಕಿ ಆಗಿರ್ಬೋದು, ರಾಣಿಜೇರಿ ಆಗಿರ್ಬೋದು, ಅಥವಾ ಸಂಸೆ ಆಗಿರ್ಬೋದು, ಎಲ್ಲ ಜಾಗಗಳಿಗೂ ವಿಸಿಟ್ ಮಾಡಿ. ಕಳಸ ಆಗಿರ್ಬೋದು, ಎಲ್ಲ ಪ್ಲೇಸಸ್ಸು ಇದು ಹತ್ರದಲ್ಲೇ ಇದೆ, ಏನು ತುಂಬ ದೂರ ಕೂಡ ಇಲ್ಲ. ಸೊ ಡೆಫಿನೆಟ್ಲಿ ಯು ಗೈಸ್ ಕ್ಯಾನ್ ವಿಸಿಟ್ ದಿಸ್ ಪ್ಲೇಸ್. ಈ ಬ್ಯೂಟಿಫುಲ್ ವೆದರ್, ಈ ಬ್ಯೂಟಿಫುಲ್ ವ್ಯೂ ಆ್ಯಂಡ್ ನನ್ನ ಮುಂದುಗಡೆ ಇರೋವಂಥ ಬ್ಯೂಟಿಫುಲ್ ಪೀಪಲ್, ದಿಸ್ ಈಸ್ ಹೋಲ್ಸಮ್ ಗೈಸ್. ಇದಕ್ಕಿಂತ ಏನೂ ಎಕ್ಸ್ಟ್ರಾ ಕೇಳೋದಕ್ಕಾಗಲ್ಲ ಲೈಫಲ್ಲಿ. ಸೊ ಟ್ಯಾಗ್ ಯುವರ್ ಬ್ರೋಸ್. ಈ ಥರ ವೆದರಲ್ಲಿ, ಈ ಥರ ವ್ಯೂವಲ್ಲಿ ನಿಮ್ಮ ಜೊತೆ ರೈಡಿಗೆ ಕರೆದಾಗ ಬರುವಂತಹ ಪ್ರತಿಯೊಬ್ಬ ರೈಡರ್ನೂ ಕೂಡ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ನಲ್ಲಿ ಟ್ಯಾಗ್ ಮಾಡಿ ಗೈಸ್. ಸೊ ನಾವಿವಾಗ ಹೊರನಾಡುಗೆ ರೀಚ್ ಆದ್ವಿ. ಸೊ ಬೇಸಿಕಲಿ ಹೊರನಾಡು ಟೆಂಪಲ್ ಇಲ್ಲೇ ಲೆಫ್ಟ್ ಸೈಡಿಗೆ ಹೋದರೆ ಸಿಗುತ್ತೆ ನಿಮಗೆ, ಹತ್ತಿರದಲ್ಲೇ ಇದೆ, ತುಂಬ ದೂರ ಕೂಡ ಇಲ್ಲ. ಕ್ಯಾತನ್ಮಕ್ಕಿಗೆ ಅಥವಾ ರಾಣಿಜೇರಿಗೆ ಬಂದರೆ ಹೊರನಾಡು ಟೆಂಪಲ್ಗೂ ಕೂಡ ನಿಮಗೆ ವಿಸಿಟ್ ಮಾಡ್ಬೋದು. ತುಂಬ ಹತ್ತಿರದಲ್ಲಿದೆ, ದೂರ ಇಲ್ಲ. ಡೈರೆಕ್ಟ್ ಹೋಗ್ತಾ ಇದ್ದೀವಿ, ಟೆಂಪಲಿಗೆ ಹೋಗ್ತಾ ಇಲ್ಲ. ಸೊ ಕರೆಂಟ್ಲಿ ಕಳಸ ಟೌನಲ್ಲಿದ್ದೀವಿ. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆಯಲ್ಲ ಇಲ್ಲಿ, ಸೊ ಅಲ್ಲಿಗೆ ಹೋಗುವಂಥ ಪ್ಲ್ಯಾನ್ ಇವಾಗ. ಅಲ್ಲಿಂದ ಸಂಸೆ ಹೋಗುವಂಥದ್ದು ಪ್ಲ್ಯಾನ್ ಇರುವಂಥದ್ದು ಕರೆಂಟ್ಲಿ. ಬಟ್ ಅದು ಇನ್ನೂ ಚೇಂಜ್ ಆಗ್ಬೋದು, ಬಿಕಾಸ್ ಹೇಳೋದಕ್ಕಾಗಲ್ಲ. ನಮಗೆ ಬೆಂಗಳೂರಿಗೆ ಬೇರೆ ರೀಚ್ ಆಗಬೇಕು ಇವತ್ತು ಈವ್ನಿಂಗ್ ಒಳಗಡೆ. ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಎಷ್ಟು ಕಿಲೋಮೀಟ್ರ್ ಇದೆ ಅಂತೆಲ್ಲ ಐಡಿಯಾ ಇಲ್ಲ. ಸೊ ನಮಗೆ ಎಲ್ಲಿ ಹೋದರೂ ಕೂಡ ಆಫ್ ರೋಡ್ ಸಿಗ್ತಾ ಇದೆ. ಸ್ಟಾರ್ಟ್. ಒಂದು ಲೆಫ್ಟಿಗೆ ಕಳಿಸಿ, ಒಂದು ರೈಟಿಗೆ. ಕಾಲು ಅಗ್ಲ ಅಲ್ವಾ? ಕಾಲು ಇದು ಮಾಡು ಅಣ್ಣ, ಕೈ ಇಲ್ಲ ನೋಡು, ಹೀಗೆ ಮಲ್ಗೆ ಹೀಗೆ ಕೈ ಅಗ್ಲ ಮಾಡಂತ ನಾ ಹೇಳಿದಾಗ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಎಷ್ಟಾಗದ ಅಷ್ಟು ಮಾಡು ರಪ್ಪ. 5 ಅಡಿ 10, 10 ಅಡಿ 10, 15 ಅಡಿ 10, 1 ಕಿಲೋಮೀಟರ್ ನಿಕ್ ಬಾಕಿ ಹೇಳ್ತಲ್ಲ. ಸೊ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದಿದ್ವಿ, ಕಳಸದ ಹತ್ರನೇ ಇರುವಂಥದ್ದು. ಸೊ ಇಲ್ಲಿ ಸ್ವಲ್ಪ ಹೊತ್ತು ಬಂದು ಇಲ್ಲೆಲ್ಲ ಹುಚ್ಚುಕಟ್ಟಿ ವಿಡಿಯೋ ಎಲ್ಲ ಮಾಡಿದ್ವಿ. ಸೊ ಇಲ್ಲಿಂದ ನೆಕ್ಸ್ಟ್ ಹೋಗುವಂಥದ್ದು ಸಂಸೆಗೆ ನಾವು. ಸೊ ನೋಡುವ ಬೇರೆ ಪ್ಲೇಸಸ್ ಯಾವ ಥರ ಇದೆ ಅಂತ ಹೇಳಿ. ಜಾಸ್ತಿ ಹೊತ್ತು ನಿಲ್ಲಿಗೆ ಹೋಗಲಿಲ್ಲ, ಸ್ವಲ್ಪ ಹೊತ್ತು ವೀಡಿಯೋಸ್ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಗೈಸ್ ಜಾರ್ತಾ ಇದೆ ನೋಡ್ಕೊಳ್ಳಿ.
ಬಿದ್ದ ಅಂದ್ಕೊಂಡೆ ಅನುರಾಗ್. ಸೊ ಗೈಸ್, ಕರೆಂಟ್ಲಿ ಸಂಶಯ ಟೀ ಎಸ್ಟೇಟ್ಗಳ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಗಣಪತಿ ಟೆಂಪಲ್ ಕೂಡ ಇದೆ ಅಂತ ಇವನು ವಿನಯ್ ಹೋಗಿದ್ದ. ಸೊ ಅದಕ್ಕೋಸ್ಕರ ಆ ಜಾಗಕ್ಕೆ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಕಳಸ ಬಂದು ಕಳಸದಿಂದ ಮುಂದೆ 12 ಕಿಲೋಮೀಟ್ರೇನೋ ಇದೆ ಅಂದ್ಕೊಳ್ತೀನಿ ಕಳಸದಿಂದ. ದ ವೆದರ್ ಈಸ್ ನೆಕ್ಸ್ಟ್ ಲೆವೆಲ್ ಗೈಸ್. ಇವತ್ತಾದರೂ ಸ್ವಲ್ಪ ಬಿಸಿಲಿದೆ ಕಂಪೇರ್ ಟು ಯಸ್ಟರ್ಡೇ. ನಿನ್ನೆ ವೆದರ್ ಮಾತ್ರ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಲಕ್ಕಿದ್ರೆ ಸಿಗುತ್ತೆ, ಎಲ್ಲ ದಿವಸನೂ ಕೂಡ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ದೆನ್ ನೆಕ್ಸ್ಟ್ ಲೆವೆಲ್ ಇತ್ತು ನಿನ್ನೆ. ಸೊ ಇದು ಕಂಪ್ಲೀಟಾಗಿ ಕಾಫಿ ಎಸ್ಟೇಟ್ಗಳು. ಸೊ ಮುಂದೆ ಟೀ ಎಸ್ಟೇಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವೀಗ. ಬೇಸಿಕಲಿ ಸಂಶಯ ಟೀ ಎಸ್ಟೇಟ್ ಸಿಕ್ತು ಇಲ್ಲಿ. ಸೊ ಇಲ್ಲಿಗೆ ಬಂದಿದ್ದೀವಿ ನೋಡಿ. ಇದು ತುಂಬ ಮೂವಿಗಳಲ್ಲಿ ನೋಡಿರ್ತೀರ ನೀವು. ಸೊ ಈ ಜಾಗ ತುಂಬ ಅಂದರೆ ತುಂಬ ಫೇಮಸ್. ಕಳಸದಿಂದ ಕುದುರೆ ಮುಖದ ಕಡೆಗೆ ಹೋಗ್ತಾ ಇದ್ದಾಗ ಮಧ್ಯದಲ್ಲಿ ನಮಗೆ ಸನ್ಸೆಟ್ ಟೀ ಎಸ್ಟೇಟ್ ಸಿಗುತ್ತೆ. ಟೀ ಎಸ್ಟೇಟ್ ಮಧ್ಯದಲ್ಲಿ ಒಂದು ಸಣ್ಣದಾಗಿರುವಂತಹ ಗಣಪತಿ ದೇವಸ್ಥಾನ ಕೂಡ ಇದೆ. ದೇವಸ್ಥಾನ ತುಂಬಾ ಸಿಂಪಲ್ ಆಗಿದ್ರು ಕೂಡ ಸುತ್ತಮುತ್ತ ಇರುವಂತಹ ವಾತಾವರಣದಿಂದ ಜಾಗ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ದೇವಸ್ಥಾನದಲ್ಲಿ ಆ ದಿನ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದ್ದ ಕಾರಣ ನಮಗೆ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಗೈಸ್, ಇಲ್ಲಿಂದ ಹೋಗ್ತಾ ಇದ್ದೀವಿ. ಸಂಶಯದಿಂದ ನಾವು ಹೋಗ್ತಾ ಇರೋವಂಥದ್ದು ಬೆಂಗಳೂರಿಗೆ. ಸೊ ಇದು ಟೀ ಎಸ್ಟೇಟ್ ಇರೋದ್ರಿಂದ ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ಸೊ ಇನ್ನು ನಮಗೆ ಆಲ್ಮೋಸ್ಟ್ 6 to 7 hours ಆಫ್ ಜರ್ನಿ ಇದೆ ಇಲ್ಲಿಂದ ಬೆಂಗಳೂರಿಗೆ. ಇಂಥ ಬ್ಯೂಟಿನ ನಮಗೆ ಕರ್ನಾಟಕದಲ್ಲೇ ಕೊಟ್ಟಿದ್ದಾರೆ. ಹೊರಗಡೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಅಂದರೆ ಇಲ್ಲೆಲ್ಲ ನೋಡಿದ ಮೇಲೆ ಹೊರಗಡೆ ಹೋಗ್ಬೋದು. ಮತ್ತು ದೆನ್ ಇದನ್ನು ಎಕ್ಸ್ಪ್ಲೋರ್ ಮಾಡಿ ಆದಷ್ಟು ಕರ್ನಾಟಕದಲ್ಲಿರುವಂತಹ ಪ್ಲೇಸ್ಗಳನ್ನ. ಇಲ್ಲಿಗೆ ಎಷ್ಟು ಸತಿ ಬಂದರೂ ಕೂಡ ನನ್ನ ಪ್ರಕಾರ ಬೇಜಾರಾಗಲ್ಲ. ಅಷ್ಟು ಚೆನ್ನಾಗಿದೆ ಚಿಕ್ಕಮಗಳೂರಲ್ಲಿರುವಂತಹ ಪ್ಲೇಸ್ಗಳು. ವೆದರ್ ತುಂಬ ಅಂದರೆ ತುಂಬ ಮ್ಯಾಟ್ರ್ ಆಗುತ್ತೆ. ಬಿಸಿ ಜಾಸ್ತಿ ಆಗ್ತಾ ಹೋದಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅನ್ಕಂಫರ್ಟೇಬಲ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗೈಸ್, ಏನು ವೆದರ್ ಗೈಸ್ ಇದು! ಈ ರೇಂಜಿಗೆ ಮಳೆ, ಈ ರೇಂಜಿಗೆ ವೆದರ್ ಇದ್ಕೊಂಡು ಇವಾಗ 4:49 ಟೈಮ್. ಬಟ್ ನೀವು ಇವನ್ ಮಧ್ಯಾಹ್ನ ಬಂದರೂ ಕೂಡ ಇಲ್ಲಿ ಈ ಥರನೇ ಇರುತ್ತೆ ವೆದರ್. ಅದೇ ಇಲ್ಲಿದ್ದು ಖುಷಿ ವಿಚಾರ. ಸೊ ನಿಮಗೆ ಯಾವುದೇ ಕಾರಣಕ್ಕೂ ರೈಡ್ ಮಾಡೋದಕ್ಕೆ ಬೋರ್ ಆಗೋಲ್ಲ ಈ ವಿಚಾರದಿಂದಾಗಿ. ಮತ್ತು ಟೀ ಎಸ್ಟೇಟ್ಗಳು ಸಿಗೋದಕ್ಕೆ ಶುರುವಾಯಿತು. ಇದು ನೋಡಿ ಯಾವ ಥರ ಇದೆ ಅಂತ ವ್ಯೂ. ನೆಕ್ಸ್ಟ್ ಲೆವೆಲ್ ಆಗಿದೆ ವ್ಯೂ. ಫುಲ್ಲು ಕಂಪ್ಲೀಟಾಗಿ ಟೀ ಎಸ್ಟೇಟ್ಗಳು ಇದೆ ಇಲ್ಲಿ. ಈ ಒಂದು ಏರಿಯಾ ಎಸ್ಪೆಷಲಿ. ಏನೇ ಹೇಳಿ ನೀವು, ಇಷ್ಟು ಚೆನ್ನಾಗಿರೋವಂತಹ ಜಾಗಗಳು ಇರುವಂಥದ್ದು ನಮ್ಮ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ. ಸೊ ಎಲ್ಲರೂ ವಿಸಿಟ್ ಮಾಡಿ. ಏನು ಸಖತ್ತಾಗಿದೆ ನೋಡಿ. ಇಲ್ಲೇ ನಾವು ಕಾಫಿ ಕುಡಿದಿದ್ವಿ ಮೊನ್ನೆ ಇದೇ ಜಾಗದಲ್ಲಿ. ಆ್ಯಕ್ಚುಲಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ.
ಸೊ ನಾನೇನು ಕೇಳ್ಕೊಳ್ಳೋದು ನಿಮ್ಮ ಹತ್ರ ಅಂತ ಹೇಳಿದ್ರೆ, ನಿಮ್ಮ ಬ್ರೋಸ್ ಯಾರಾದರೂ ನಿಮ್ಮನ್ನು ರೈಡ್ ಮಾಡೋದಕ್ಕೆ ಬನ್ನಿ ಅಂತ ಕರೆದ್ರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇಂಥ ಎಕ್ಸ್ಪೀರಿಯನ್ಸ್ ನಿಮಗೆ ಫ್ಯೂಚರಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಏಜ್ ಇರಬೇಕಾದ್ರೇ ಹೋಗಿ ಎಂಜಾಯ್ ಮಾಡಿ, ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಲೈಫ್ ಅಂತ ಹೇಳಿ. ಈ ಊರಲ್ಲಿ ಕಂಪ್ಲೀಟಾಗಿ ರೈಡರ್ಸೇ ತುಂಬಿಕೊಂಡಿದ್ದಾರೆ ರೈಡ್ ಮಾಡೋಕ್ಕಿಂತ ಬಂದವರು. ಸೊ ಕೊಟ್ಟಿಗೆಹಾರದಲ್ಲಿ ಇದ್ದೀವಿ. ಪ್ಲೀಸ್ ಇವನನ್ನು ನೋಡಿ, ಇವ ಎಂತ ಮಾಡ್ತಿದ್ದಾನೆ ನೋಡಿ, ಸೌಜನ್ಯ ಶೆಟ್ಟಿ ನೋಡಿ ಅಂಗಡಿ ಮುಂದೆ ನಿಂತ್ಕೊಂಡು ನೋಡಿ ಸೌಜನ್ಯ. ಸೊ ಎಲ್ಲರೂ ಒಟ್ಟಿಗೆ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೈವೇನಲ್ಲಿ. ಹೋಗ್ತಾ ಹೋಗ್ತಾ ಟೈಮ್ ಹೋಗಿದ್ದು ಕೂಡ ಗೊತ್ತಾಗ್ಲಿಲ್ಲ, ಅದ್ರ ಜೊತೆಗೆ ರಾತ್ರಿ ಆಗಿದ್ದು ಕೂಡ ಗೊತ್ತಾಗ್ಲಿಲ್ಲ.